ಅದು ಓ, ಫೋಟೋಗ್ರಾಫರ್ಗೆ ನೀವ್ ಹೇಳಿದೀರಾ ಅಂತ ಪ್ರಣವ್ ಹೇಳಿದಾನಂತ ನೀವು ಮೇ ಬಿ ಕನ್ಫ್ಯೂಸ್ ಆಗಿರ್ಬೇಕು ಅಲ್ವಾ ಅತ್ತೆ? ನೀವಿಬ್ರು ಹೇಳಿರ್ತೀರಾ ಅಂತ ಮಾವ ಮತ್ತೆ ತಾತನು ಸುಮ್ನಾಗಿರ್ತಾರೆ ಅಲ್ವಾ ಅತ್ತೆ? ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ? ಝಾನ್ಸಿ ಮೇಡಮ್ ವಿಷಯದಲ್ಲಿ ನೀವು ನಡ್ಕೊಳ್ತಿರೋದ್ ನೋಡಿದ್ರೆ ಇದು ನೀವೇನ ಅಂತ ಅನಿಸ್ತಾ ಇದೆ ಯಜಮಾನ್ರೆ. ಇದನ್ನೆಲ್ಲ ನಮ್ಮಿಂದ ನಂಬಕ್ ಆಗ್ತಿಲ್ಲ. ಯಜಮಾನ್ರೆ, ಝಾನ್ಸಿ ಮೇಡಮ್ ಚೆನ್ನಾಗಿರ್ಬೇಕು ಅಂತ ಬಯಸ್ತಾ ಇದ್ದವ್ರು ನೀವು, ಅಂಥದ್ರಲ್ಲಿ ಇವತ್ತು ಯಾಕೆ ಈ ರೀತಿ ಮಾಡ್ಬಿಟ್ರಿ? ಖರೆ ಹೇಳ್ತೀನ್ರಿ ಯಜಮಾನ್ರೆ, ಇವತ್ ನೀವು ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ರಿ. ರಾಘು ಸರ್ ಮೇಲೆ ಅಷ್ಟೊಂದು ಅಭಿಮಾನ ಇಟ್ಕೊಂಡವ್ರು ಇವತ್ ಯಾಕೆ ನೀವ್ ಹಿಂಗ್ ಮಾತಾಡಿದ್ರಿ? ಇದರಿಂದ ಝಾನ್ಸಿ ಮೇಡಮ್ ಹೇಗ್ ಸಂತೋಷವಾಗಿರ್ತಾರೆ ಯಜಮಾನ್ರೆ? ನೀವು ಮಾಡಿದ್ದು ನಿಮ್ಗೆ ಸರಿ ಅನಿಸ್ತಾ ಇದೆಯಾ? ಎಲ್ರದ್ದು ಮುಗೀತಾ? ಇನ್ನೇನಾದ್ರೂ ಹೇಳೋದು ಬಾಕಿ ಇದೆಯಾ? ಇದಕ್ಕೂ ನಿಮ್ದೇನ್ ಕೆಲಸ ಇಲ್ಲಿ? ಮಾತಾಡಿ. ನಾವು ಈ ಮನೆ ಕೆಲ್ಸದವ್ರು ಯಜಮಾನ್ರೆ. ಆ ಕೆಲಸನ ನೆಟ್ಟಿಗೆ ಮಾಡಿ. ನಮ್ಮ ಮನೆ ವಿಷಯಕ್ಕೆ ನೀವ್ಯಾರು ಬರೋದು ಬೇಕಾಗಿಲ್ಲ. ನನ್ನನ್ನ ಪ್ರಶ್ನೆ ಮಾಡೋದು ಬಿಟ್ಟು ನಿಮ್ದು ಎಷ್ಟಿದೆ ಅಷ್ಟು ಮಾತ್ರ ಕೆಲಸ ಮಾಡ್ಕೊಂಡು ಹೋಗಿ. ಅದು ಬಿಟ್ಟು ನನ್ನ ಹತ್ರ ಸಲಿಗೆ ತಗೊಂಡು ನಿಮ್ ಇಷ್ಟ ಬಂದಾಗ ನೀವು ಮಾತಾಡೋದು, ನನ್ನ ನಿರ್ಧಾರದ ಬಗ್ಗೆ ಕೆಣಕೋದು ಅದೆಲ್ಲ ಮಾಡಬೇಡಿ. ಏನ್ ಮಾಡಿದ್ರೆ ನನ್ನ ಮೊಮ್ಮಗಳಿಗೆ ಒಳ್ಳೇದಾಗತ್ತೆ, ಏನ್ ಮಾಡಿದ್ರೆ ಅವಳು ಯಾರ ಜೊತೆಲಿ ಸಂತೋಷವಾಗಿರ್ತಾಳೆ ಅನ್ನೋದು ನನಗ್ ಗೊತ್ತಿದೆ. ಅದನ್ನ ನಿಮ್ಮಿಂದ ತಿಳ್ಕೊಬೇಕಾದ ಅವಶ್ಯಕತೆ ನನ್ಗಿಲ್ಲ. ಅರ್ಥ ಮಾಡ್ಕೊಳ್ಳಿ ಇದನ್ನ. ಯಜಮಾನ್ರೆ, ನಾವು ಈ ಮನೆ ಉಪ್ಪು ತಿಂದಿದ್ದೀವಿ, ಕೆಲ್ಸದವ್ರಕ್ಕಿಂತ ಪ್ರೀತಿ ಸಿಕ್ಕಿದೆ. ಅದು ಅಲ್ಲದೆ ಝಾನ್ಸಿ ಮೇಡಮ್ ರಾಘು ಸರ್ ಜೊತೆ ಇದ್ದಷ್ಟು ದಿನ ಸಾಕು. ಇನ್ನು ಇದ್ರ ಬಗ್ಗೆ ಮಾತು ಬೇಕಾಗಿಲ್ಲ. ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕು ಅಲ್ಲಿದ್ರೆ ನಿಮಗೂ ಒಳ್ಳೇದು, ಮನೆಗೂ ಒಳ್ಳೇದು. ಏನ್ ಮುಖ ನೋಡ್ತಾ ಇಲ್ಲೇ ನಿಂತಿದ್ದೀರಾ? ಹೊರಡಿ ಅಂತ ಹೇಳಾಯ್ತಲ್ಲ, ಹೊರಡಿ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಅಷ್ಟು ಮಾತ್ರ ಅಲ್ಲ, ಮುಂದೆ ಯಾವುದೇ ಕಾರಣಕ್ಕೂ ರಾಘು ವಿಷಯ ಅವಳ ಮುಂದೆ ಯಾರು ಮಾತಾಡಬಾರ್ದು. ಅವನು ಅವಳ ಜೀವನದಲ್ಲಿ ಬಂದಿದ್ರ ಬಗ್ಗೆ ಯಾರು ಚಕಾರ ಎತ್ತಬಾರ್ದು. ಅವಳು ಮದುವೆ ಬಗ್ಗೆ ಇರ್ಬೋದು, ಅವಳು ಅವ್ರ ಮನೆಗೆ ಹೋಗಿದ್ರ ಬಗ್ಗೆನೇ ಇರ್ಬೋದು, ಯಾರು ಮಾತಾಡಬಾರ್ದು. ಇದೆಲ್ಲ ಅವಳಿಗೆ ಒಂದು ಕೆಟ್ಟ ಕನಸು ತರ ಮರ್ತು ಹೋಗ್ಬೇಕು. ಅರ್ಥ ಆಯ್ತಾ ನಾನು ಹೇಳಿದ್ದು? ಅರ್ಥ ಆಯ್ತು ಯಜಮಾನ್ರೆ. ಆಗ ಖಾಲಿ ಮಾಡಿ. ಬೇಗ ಮದುವೆ ಊಟ ಹಾಕ್ಸು. ಏನಣ್ಣ ಒಬ್ನೇ ಬರ್ತಾ ಇದ್ಯಾ? ಝಾನ್ಸಿ ಅದ್ಕೆ ಎಲ್ಲಿ? ರಾಘು, ಝಾನ್ಸಿನ್ ಕರ್ಕೊಂಡ್ ಬರ್ಲಿಲ್ವಾ? ಅವನು ಸೀರೆ ತಗೊಂಡಿರೋ ಬ್ಯಾಗನ್ನು ಹಿಡ್ಕೊಂಡು ಈ ರೀತಿ ದುಃಖದಿಂದ ಬಂದಿದ್ದಾನೆ ಅಂದ್ರೆ ಏನೋ ಆಗಿದೆ ಅಂತ ಅರ್ಥ ತಾನೆ. ರಾಘು, ಏನಾಯ್ತಪ್ಪ? ಝಾನ್ಸಿ ಅವಳ ತಾತನ ಮಾತನ್ನ ಒಪ್ಲಿಲ್ವಾ? ಅಲ್ವೋ, ಅವ್ರ ತಾತ ಇರೋ ಸತ್ಯನ ಹೇಳಿದ್ರಾ ಇಲ್ಲ ಇನ್ನೂ ಕಾಲಾವಕಾಶ ಬೇಕು ಅಂತ ಕೇಳಿದ್ರಾ? ರಾಘು, ನೀನ್ ಈ ತರ ಸೈಲೆಂಟ್ ಆಗಿ ನಿಂತ್ಕೊಂಡ್ರೆ ನಾವೇನ್ ತಿಳ್ಕೊಳ್ಳೋದು? ಏನಾಯ್ತಂತ ಹೇಳು. ಅಣ್ಣ ಪ್ಲೀಸ್, ಹೋಗ್ಬೇಕಾದ್ರೆ ಅಷ್ಟೊಂದು ಖುಷಿಯಿಂದ ಓದೋನು ಯಾಕೆ ಹೀಗ್ ಬೇಜಾರ್ ಮಾಡ್ಕೊಂಡ್ ಬರ್ತಿದ್ಯಾ? ಎಲ್ರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವನನ್ನ ಒಂಟಿಯಾಗಿರೋದಕ್ಕೆ ಬಿಡಿ. ಅದ್ ಹಾಗಲ್ಲ ರೀ. ಹೇಳಿದ್ನಲ್ಲ, ಸ್ವಲ್ಪ ಸುಮ್ಮನೆ ಇರು, ಅವನ ಮನಸ್ಸು ತಿಳಿಯಾಗ್ಲಿ. ನೀನು ಹೋಗಪ್ಪ. ಅಯ್ಯೋ ದೇವ್ರೆ, ಏನಾಗ್ತಾ ಇದೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲಪ್ಪ.
ಜೊತೆಲಿ ನಾವು ಹೋಗಿ ಮಾತಾಡಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು. ನಾವು ಹೋಗಿ ಮಾತಾಡೋದು ಆಮೇಲೆ. ಮೊದಲು ವಿಷಯ ಏನು ಅಂತ ತಿಳ್ಕೋಬೇಕು. ಎಲ್ಲರೂ ಸ್ವಲ್ಪ ಸಮಾಧಾನವಾಗಿ ಇರಿ. ಅಪ್ಪ, ಇದನ್ನ ನೋಡಿ ಕೂಡ ಅವಳಿಗೆ ತಾಯಿ ಪ್ರೀತಿ ಕೊಡಿಸ್ಬೇಕು ಅಂತ ನಿಮಗೆ ಅನಿಸ್ತಾ ಇಲ್ವಾ? ತಾಯಿ ಪ್ರೀತಿಗೆ ಹಂಬಲಿಸ್ತಾ ಇರೋ ಮಗುಗೆ ತಾಯಿ ಪ್ರೀತಿ ಕೊಡ್ಲಾ, ಅಥವಾ ಈ ಮಗು ಜೀವಕ್ಕೆ ಜೀವ ಆಗಿರೋ ರಾಗುನ್ ದೂರ ಮಾಡ್ಕೊಳ್ಳ? ನನ್ ಒಂದು ಅರ್ಥ ಆಗ್ತಾ, ದುಡುಕಿ ಯಾವ ನಿರ್ಧಾರ ತಗೊಳ್ಳೋದು ತಪ್ಪಾಗತ್ತೆ. ಇವಳು ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ಟಿದ್ದಾಳೆ. ಈ ವಿಚಾರದಲ್ಲಿ ಇವಳು ಹೇಳೋದನ್ನು ಕೇಳೋದು ಬಿಟ್ರೆ ನನಗೆ ಬೇರೆ ದಾರಿನೇ ಇಲ್ಲ. ಅವಳು ಕಳ್ಕೊಂಡಿದೀನಿ ಅಂತ ಅನ್ಕೊಂಡಿರೋ ಪ್ರೀತಿನ ಮತ್ತೆ ಅವಳಿಗೆ ವಾಪಸ್ ಕೊಟ್ಟು ಅವಳು ಖುಷಿಯಾಗಿರೋ ತರ ಮಾಡಪ್ಪ. ಬಾ ಮರಿ. ಝಾನ್ಸಿ, ಅದೇಮ್ಮ ನಿನ್ನ ಮತ್ತೆ ಪ್ರಣವ್ ಎಂಗೇಜ್ಮೆಂಟ್ ವಿಷಯ ಒಂದ್ ನಿಮಿಷ ತಾತ, ಈ 7.5 ತಿಂಗಳು ಏನಾಗಿದೆ ಅನ್ನೋದು ನನಗೆ ಮರ್ತೋಗಿದೆ ಅನ್ನೋದಂತೂ ನಿಜ. ಯಾಕಂದ್ರೆ ಅವತ್ ನಾನು ಆಫೀಸಿಗೆ ಹೊರಟಿದ್ದ ಡೇಟ್ ಕೂಡ ನೆನ್ಪಿದೆ. ಇವತ್ತಿನ ಡೇಟ್ ಕೂಡ ಕಣ್ಮುಂದೆನೆ ಇದೆ. ಅಂದ್ಮೇಲೆ ನೀವ್ ಹೇಳ್ತಿರೋದೆಲ್ಲ ಸತ್ಯ ಅನ್ನೋದು ಕ್ಲಿಯರ್ ಆಯ್ತು. ಆದ್ರೆ ಈ ಗ್ಯಾಪ್ ಅಲ್ಲಿ ನಡೆದಿರೋ ವಿಷಯಗಳೆಲ್ಲ ನನ್ ನಂಬಿಕೆ ಹಾಗೆ ಕ್ಯಾರೆಕ್ಟರ್ಗೆ ಮೀರ್ದಾಗಿದೆ. ಓಕೆ, ನನ್ಗೀಗೊಂದು ಕ್ಲಾರಿಟಿ ಬೇಕಾಗಿದೆ. ನೀವ್ ಹೇಳ್ದಾಗೆ ನನ್ನ ಎಂಗೇಜ್ಮೆಂಟ್ ನಡೆದಿರ್ಬೋದು. ನಡೆದಿರಬಹುದು ಅಲ್ಲಮ್ಮ, ನಡೆದಿದೆ. ಹೌದಾ ಅತ್ತೆ? ಯಾವಾಗಾಯ್ತು? ಲಾಸ್ಟ್ ಮಂತ್ 28. ಮೊದಲು 18ಗೆ ಫಿಕ್ಸ್ ಆಗಿತ್ತು. ಕಾರಣಾಂತರವಾಗಿ 28ಗೆ ಪೋಸ್ಟ್ಪೋನ್ ಆಯ್ತು. ಅವ್ನು ಕನ್ಫ್ಯೂಸ್ ಆಗಿ ಮೊದಲು ಫಿಕ್ಸ್ ಆಗಿದ್ದ ಡೇಟೇ ಹೇಳ್ಬಿಟ್ಟ. ಪರವಾಗಿಲ್ಲ ಅತ್ತೆ, ಕನ್ಫ್ಯೂಷನ್ಸ್ ಆಗೋದು ಸಹಜ. ಅದ್ ಸರಿ, ನನ್ನ ಎಂಗೇಜ್ಮೆಂಟ್ ಆಗಿದೆ ಅಲ್ಲಿ? ಇಲ್ಲೇ ಮನೇಲಿ. ತಾಂಬೂಲನ ಮನೇಲೆ ಬದಲಾಯಿಸ್ಕೊಂಡ್ವಿ. ರಿಂಗ್ ಎಕ್ಸ್ಚೇಂಜ್ ಮಾಡೋ ಪ್ರೊಸೀಜರ್ಸ್ನೆಲ್ಲ ರೆಸಾರ್ಟ್ ಅಲ್ಲಿ ಮಾಡಿದ್ವಿ. ಹಾಗಿದ್ರೆ ಇದೆಲ್ಲ ನನಗ್ ತಾತ ಮಾಡ್ಸಾಕಿದ್ ರಿಂಗು. ಇದ್ರಲ್ಲಿ ಎಂಗೇಜ್ಮೆಂಟ್ ರಿಂಗ್ ಯಾವ್ದು? ಅದೇ ಹಾಸ್ಪಿಟಲ್ ಅಲ್ಲಿ ನಿನ್ಗೆ ಆಪರೇಷನ್ ತೆಗ್ದಿರೋರು ಎಲ್ಲೋ ಮಿಸ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಕಣಮ್ಮ. ಹೌದಲ್ವಾ? ಪಾಪ, ಅವ್ರಿಗೂ ನಾನು ಹೀಗೆಲ್ಲ ಕೇಳ್ಬೋದು ಅನ್ನೋದು ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಇದೆಲ್ಲ ಬಿಡಿಯತ್ತೆ, ಎಂಗೇಜ್ಮೆಂಟ್ ಫೋಟೋಸ್ ಆದ್ರೂ ಇರ್ಬೇಕಲ್ವಾ? ಅದು ಓ, ಫೋಟೋಗ್ರಾಫರ್ಗೆ ನೀವ್ ಹೇಳಿದೀರಾ ಅಂತ ಪ್ರಣವ್ ಹೇಳಿದಾನಂತ ನೀವು ಮೇ ಬಿ ಕನ್ಫ್ಯೂಸ್ ಆಗಿರ್ಬೇಕು ಅಲ್ವಾ ಅತ್ತೆ? ನೀವಿಬ್ರು ಹೇಳಿರ್ತೀರಾ ಅಂತ ಮಾವ ಮತ್ತೆ ತಾತನು ಸುಮ್ನಾಗಿರ್ತಾರೆ ಅಲ್ವಾ ಅತ್ತೆ? ಹಾಗಲ್ಲಮ್ಮ ಝಾನ್ಸಿ. ಅತ್ತೆ ಪ್ಲೀಸ್, ನಾನೆಲ್ಲ ಮರ್ತಿರ್ಬೋದು, ಆದ್ರೆ ಒಂದು ಗಂಡು ಜಾತಿಗೆ ಸ್ಥಾನ ಕೊಡೋಷ್ಟು ನನ್ ಬದ್ಲಾಗಿಲ್ಲ. ಯಾಕಂದ್ರೆ ಈ ಝಾನ್ಸಿ ಬ್ಲಡ್ ಅಲ್ಲೇ ಗಂಡಸರ ದ್ವೇಷ ಮಾಡೋದಿದೆ. ಈ ಬ್ಲಡ್ ನ ಯಾವ ಗಂಡಸು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಮ್ಮ ಝಾನ್ಸಿ, ನಾವ್ ಹೇಳ್ತಾ ಇರೋದೆಲ್ಲ ಸತ್ಯ. ಬೇಕಾದ್ರೆ ಅಪ್ಪನ್ಗೆ ಕೇಳು. ಅಪ್ಪ, ಯಾಕೆ ಸುಮ್ನೆ ಕೂತಿದ್ಯಾ ಹೇಳು. ಸ್ಟಾಪ್ ಇಟ್ ಅತ್ತೆ. ನನಗ್ ಮರ್ತೋಗಿದೆ ಅನ್ನೋದನ್ನೇ ಅಡ್ವಾಂಟೇಜ್ ಆಗಿ ಇಟ್ಕೊಂಡು ನಿಮ್ಮ ಆಸೆಗಳನ್ನ ತೀರ್ಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಡಿ. ಈ ರೀತಿ ಚೀಪ್ ಗಿಮಿಕ್ಗಳೆಲ್ಲ ನನ್ನ ಹತ್ರ ಯಾವ್ದು ನಡೆಯೋದಿಲ್ಲ. ಅದ್ಎಂತದೇ ಪರಿಸ್ಥಿತಿ ಬಂದಿದ್ರು, ಅದ್ಎಂತದೇ ಇದ್ರು ಒಬ್ಬ ಗಂಡಸನ ಮದ್ವೆ ಆಗೋದಕ್ಕೆ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ತಾತ, ಒಂದ್ ವಿಷಯ ನೆನ್ಪಲ್ಲಿ ಇಟ್ಕೊಳ್ಳಿ,
ಈ ರೀತಿ ಒಬ್ಬ ಗಂಡ ನನ್ನ ಲೈಫಲ್ಲಿ ಇದ್ದ ಅನ್ನೋ ವಿಷಯನ ನನ್ಗೆ ಹೇಳೋ ಪ್ರಯತ್ನ ಮಾಡ್ಬೇಡಿ. ಯಾಕಂದ್ರೆ ಯಾವ ಗಂಡು ಜಾತಿನೂ ನಾನು ಒಪ್ಪೋದಿಲ್ಲ. ಅಲ್ಲ, ನೀವಿಬ್ರು ಚೆನ್ನಾಗಿರ್ಲಿ ಅಂತ ಅಷ್ಟು ಆಸೆ ಪಟ್ಟವ್ರು ಅವರು. ನೀವಿಬ್ರು ದೂರ ಆಗ್ತಾ ಇದ್ದೀರ ಅಂತ ಗೊತ್ತಾದಾಗ ಅಷ್ಟು ಸಂಕಟ ಪಟ್ಟವರು. ಈಗ ಅವರೇ ಆ ರೀತಿ ಮಾತಾಡ್ತಾರೆ ಅಂದ್ರೆ ನನಗೆ ನರಗಿಸ್ಕೊಳಕ್ಕೆ ಆಗ್ತಾ ಇಲ್ಲ ರಾಘು. ಒಂದ್ ವೇಳೆ ಸಡನ್ ಆಗಿ ವಿಷಯ ಹೇಳಿದ್ರೆ ಜಾನ್ಸಿಗೆ ಆಘಾತ ಆಗ್ಬೋದು ಅಂತ ಈ ರೀತಿ ಹೇಳಿರ್ಬೋದಾ? ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರಿಗೆ ನೆನಪು ತರಿಸೋ ಪ್ರಯತ್ನ ಮಾಡಿ ಅಂತ ತಾನೇ ಡಾಕ್ಟರ್ ಹೇಳಿರೋದು. ಮತ್ ಯಾಕಪ್ಪ ಅವ್ರು ಹೇಳಿಲ್ಲ? ಇವಾಗ ನನಗೂ ಅದೇ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿರೋದು. ನಿಮಿಷ, ನೀವಿಬ್ರು ಚೆನ್ನಾಗಿರ್ಬೇಕು ಅನ್ನೋ ಆಸೆಯಲ್ಲೇ ನಿಮ್ಗೊಂದು ಸರ್ಪ್ರೈಸ್ ಕೊಡ್ಬೇಕು ಅಂತ ತಾನೇ ಅವ್ರು ನಿಮ್ಗೆ ಕರ್ಸ್ಕೊಂಡಿದ್ದು. ಅಂಥವ್ರು ಸಡನ್ ಆಗಿ ನೀ ಅಲ್ಲಿಗೆ ಹೋದಾಗ ಜಾನ್ಸಿನ ನೀನ್ ಕಾಪಾಡ್ದೋನು ಅಂತ ಅಷ್ಟೇ ಹೇಳಿದ್ದಾರೆ ಅಂದ್ರೆ ಏನೋ ಸಮಸ್ಯೆ ಅವ್ರನ್ನ ಸತ್ಯ ಹೇಳ್ದಿರೋ ತರ ತಡೆದಿದೆ ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ಅಷ್ಟು ಸಣ್ಣ ಗ್ಯಾಪಲ್ಲಿ ಬೇರೆ ಏನಾಗಿರ್ಬೋದು? ಅವ್ರನ್ನ ಏನ್ ತಡೆದಿರ್ಬೋದು ಅಂತ. ಅದನ್ನೇ ನಾವೀಗ ತಿಳ್ಕೊಬೇಕಾಗಿರೋದು. ಒಟ್ನಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ಕಷ್ಟವಾದ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಇದ್ದಂಗಿದೆ. ನೀವ್ ಹೇಳ್ತಿರೋದು ನಂಗೆ ಅರ್ಥ ಆಗ್ತಿಲ್ಲ ರಾಮಚರಿ ಅವ್ರೆ. ನೋಡ್ರಾಗು, ಸರ್ರು ಏನಕ್ಕೆ ಆ ರೀತಿ ರಿಯಾಕ್ಟ್ ಮಾಡಿದ್ರು ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಅವಾಗ ಉತ್ತರ ತನಗ್ ತಾನಾಗೆ ಗೊತ್ತಾಗ್ಬಿಡುತ್ತೆ. ನೀವು ಹೇಳ್ತಾ ಇರೋದು ಕರೆಕ್ಟ್. ಅದೊಂದೇ ಇದಕ್ಕಿರೋ ಸೊಲ್ಯೂಷನ್. ಆದ್ರೆ ಅದನ್ನ ತಿಳ್ಕೊಳ್ಳೋದು ಹೇಗೆ? ನಾನು ಅವಾಗ್ಲೇ ಹೇಳ್ದಂಗೆ ನಮ್ಗೆ ಇಲ್ಲಿ ಪ್ರಶ್ನೆನೂ ಗೊತ್ತು, ಉತ್ತರನೂ ಗೊತ್ತು. ಆದ್ರೆ ಉತ್ತರನ ಹೇಗ್ ಕಂಡುಕೊಳ್ಳೋದು ಅನ್ನೋದಿದೆಯಲ್ಲ, ಅದೇ ದೊಡ್ಡ ಚಾಲೆಂಜ್. ಇಲ್ಲಿ ರಾಘು ಜಾನ್ಸಿ ಜೀವನಕ್ಕೆ ವಾಪಸ್ ಹೋಗ್ಬೇಕು ಅಂದ್ರೆ ಅವಳಿಗೆ ಹಳೆ ನೆನಪುಗಳು ಬರ್ಬೇಕು ಅಂತಾನೂ ಗೊತ್ತು. ಆದ್ರೆ ಅದನ್ನ ತರ್ಸೋದು ಹೇಗೆ? ಅವ್ರ ತಾತ ನಿಮ್ಮ ಹಳೆ ಜೀವನದ ರಹಸ್ಯನ ಮುಚ್ಚಿಟ್ಟಿದ್ ಏನಕ್ಕೆ? ಇದನ್ನ ನಾವು ಕಂಡ್ಕೊಂಡ್ರೆ ರಾಘು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದಕ್ಕಿರೋದು ಒಂದೇ ಒಂದು ಆಪ್ಷನ್. ಏನೋರಾಗೋದು? ಈ ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡಿದವ್ರ ಹತ್ರ ಮೊದಲು ನಾವು ಮಾತಾಡ್ಬೇಕು. ಹೌದು, ಆ ಕೆಲಸ ನೀನ್ ಮಾಡು ರಾಘು. ನಿನ್ನ ಮತ್ತೆ ತಂಗಿನ ಒಂದು ಮಾಡಕ್ಕೆ ನಮ್ ಕಡೆಯಿಂದ ಏನೇನ್ ಕೆಲಸಗಳು ಮಾಡ್ಬೇಕೋ ನಮ್ ಪ್ರಯತ್ನ ನಾವು ಮಾಡ್ತೀವಿ. ಒಟ್ನಲ್ಲಿ ಹೇಗಾದ್ರೂ ಸರಿ, ನಿಮ್ಮಿಬ್ರನ್ನ ಒಂದು ಮಾಡಕ್ಕೆ ನಮ್ಮ ಹತ್ರ ಏನೇನೆಲ್ಲ ಆಯ್ಕೆಗಳಿದೆಯೋ ಅದನ್ನೆಲ್ಲ ನಾವು ಬಳಸ್ಕೋಬೇಕು.